ಹರೇ ಕೃಷ್ಣ. ನಾನಿವತ್ತು ಫುಲ್ ನೈಟ್ ನಿದ್ದೆ ಮಾಡಿಲ್ಲ, ಯಾಕಂದರೆ ಇವ್ರದ್ದೊಂದು ದರ್ಶನ ಮಾಡೋಕ್ಕೆ. ಇವ್ರು ಬಂದು ಪ್ರೇಮಾನಂದ್ಜಿ ಅಂತ, ಇವ್ರನ್ನ ವೃಂದಾವನ ಜನ ದೇವ್ರ ಥರನೇ ಟ್ರೀಟ್ ಮಾಡ್ತಾರೆ. ಇವ್ರಿಗೆ ಆ್ಯಕ್ಚುಲಿ 2 ಕಿಡ್ನಿನೂ ಫೇಲ್ ಆಗಿದೆ, ಆದರೆ ಇವರು ಇನ್ನೂ ಬದುಕಿದ್ದಾರೆ. ಸೊ ಇವ್ರ ದರ್ಶನ ಮಾಡ್ಕೊಂಡು ನಾನು ಬ್ಯಾಕ್ ಟು ಆಶ್ರಮಕ್ಕೆ ಬಂದೆ. ಹಾಯ್, ರಾಧೆ ರಾಧೆ, ಗುಡ್ ಮಾರ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಇವತ್ತು ನನ್ನ 3ನೇ ದಿನ ಮಥುರಾದಲ್ಲಿ. ಸೊ ನಾನಿವಾಗ ದ್ವಾರಕಾಧೀಶ ಮಂದಿರಕ್ಕೆ ಹೋಗ್ತಾ ಇದ್ದೀನಿ ಆರತಿ ತೊಗೊಳಕ್ಕೆ ಅಂತ. ನೆನ್ನೆ ನಮ್ಗೆ ಸಿಗಲಿಲ್ಲ, ಕ್ಲೋಸ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು. ಸೊ ಬನ್ನಿ, ಹೇಗಿರುತ್ತೆ ದ್ವಾರಕಾಧೀಶ ಮಂದಿರ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಸಹ ದರ್ಶನ ಮಾಡಿ, ಆಯಿತಾ? ಸೊ ವೆಲ್ಕಮ್ ಟು ಮೈ ಚಾನಲ್. ಇದೇ ದ್ವಾರಕಾಧೀಶ್ ಮಂದಿರದ ಎಂಟ್ರೆನ್ಸು, ಆಯಿತಾ? ಆಲ್ರೆಡಿ ದರ್ಶನ ಮಾಡೋಕ್ಕೆ ತುಂಬ ಜನ ಬಂದಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಇವರೇ ನಮ್ಮ ದ್ವಾರಕಾಧೀಶ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಇದಾದಮೇಲೆ ನಂಗೆ ಫುಲ್ ನೈಟ್ ನಿದ್ದೆ ಇರಲಿಲ್ಲ ಅಂದ್ಬಿಟ್ಟು ಒಂದು ಸ್ಟ್ರಾಂಗ್ ಆಗಿ ಚಾಯ್ ಕುಡಿದು ನಾನು ಬ್ಯಾಕ್ ಟು ಆಶ್ರಮ್ಗೆ ಹೋಗ್ತಿದ್ದೀನಿ. ಆಶ್ರಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೋಳಿ ಅಂತ ಅನೌನ್ಸ್ ಮಾಡಿದ್ದಾರೆ. ಆಲ್ರೆಡಿ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಅಂದರೆ ಯಪ್ಪ, ಫುಲ್ಲು ರಶ್ ಇತ್ತು. ಫಸ್ಟು ಟೈಮು ಮಥುರಾದಲ್ಲಿ ಇಷ್ಟೊಂದು ರಶ್ ಆಗಿದೆ ಅಂತೆ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಮಥುರಾಗೆ ಹೋಗೋ ಡ್ರೀಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನನಗೆ ಮಥುರಾಗೆ ಹೋಗಬೇಕು ಅಂತ. ಐ ಕ್ಯಾನ್ ಅಡ್ವೈಸು ಯಾವ್ಯಾವ ಥರ ಹೋಗ್ಬೋದು ಅಂತ. ಹೋಳಿಯೆಲ್ಲ ಆಟಾಡಿಕೊಂಡು ತುಂಬ ಹೊಟ್ಟೆ ಸಿಗ್ತೈತೆ ಅಂದ್ಬಿಟ್ಟು ಅಲ್ಲೇ ಪಾನಿಪುರಿನ ತಿಂದ್ಕೊಂಡು ನಾನು ಮತ್ತೆ ರೆಡಿಯಾಗಕ್ಕೆ ಹೋಗಿದ್ದೀನಿ. ರೆಡಿಯೆಲ್ಲ ಆದಮೇಲೆ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಮಮ್ಮಿಗೆ ಮತ್ತು ತಂಗಿಗೆ ಡ್ರೆಸ್ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗ್ದಿದೆ. ನಾನು ಡ್ರೆಸ್ ತೊಗೊಂಡು ದಾರಿ ಮಧ್ಯದಲ್ಲೇ ಊಟ ಮಾಡಿಕೊಂಡು ನಾನು ಆಮೇಲೆ ಆಶ್ರಮಕ್ಕೆ ಹೋಗ್ತೀನಿ. ಸೊ ಇದೇ ನನ್ನ ಇವತ್ತಿನ ವೀಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.